ಮೂರ್ನಾಲ್ಕು ಜನ ಏಕಾಏಕಿ ಬಂದು ದಾಳಿ ಮಾಡಿದ್ರು. ಘಟನೆಗೆ ಸಂಬಂಧಪಟ್ಟ ಹಾಗೆ ಪಲ್ಲವಿ ಅವರು ಮಾತನಾಡಿರೋದಿದು. ನನ್ನ ಗಂಡನನ್ನ ಕೊಂದ್ರಿ, ನನ್ನನ್ನು ಸಾಯಿಸಿ ಅಂತ ಹೇಳಿದೆ ನಾನು. ಆತ ಹೋಗಿ ಮೋದಿಗೆ ಹೋಗಿ ಹೇಳು, ಅದಕ್ಕೆ ನಿನ್ನ ಜೀವಂತವಾಗಿ ಉಳಿಸ್ತಾ ಇದ್ದೀನಿ ಅಂತ ಹೇಳ್ದ. ಕಾಶ್ಮೀರಕ್ಕೆ ಹೋಗೋದು ನನ್ನ ಪತಿಯ ಆಸೆಯಾಗಿತ್ತು. ಈ ಪ್ರದೇಶದಲ್ಲಿ ನಾವು ಸುಮಾರು 500 ಜನ ಇದ್ವಿ ಈ ದಾಳಿ ನಡೆಯುವಾಗ. 3-4 ಜನ ಬಂದೂಕು ಹಿಡಿದುಕೊಂಡು ಬಂದ ಭಯೋತ್ಪಾದಕರು ಈ ದಾಳಿ ನಡೆಸಿದ್ದಾರೆ ಅಂತ ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಜನ ನನಗೆ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದ್ರು. ಬಿಸ್ಮಿಲ್ಲಾ ಅಂತ ಹೇಳ್ತಾ ಮಾತಾಡಿದ ಪ್ರಕಾರ ಅಲ್ಲಿ ಹಿಂದೂಗಳಿಗೆ ಇದು ಮಾಡಿ ಟಾರ್ಗೆಟ್ ಮಾಡ್ಯಾರೆ, ಬಿಸ್ಮಿಲ್ಲಾ ಅಂತ ಹೇಳಿದ್ರೆ ಮಾಡಿಲ್ಲ ಅಂತ ಏನೋ ಹೇಳಿದ್ರು. ನನಗೆ ತುಂಬಾ ಸೇಫ್ ಆಗಿ ಅವರು ಈ 3 ಜನ ಅವರು ನಮ್ಮ ಅಣ್ಣಂದ್ರ ಅಂತ ಹೇಳ್ತೀನಿ ಇದು ಮಾಡಿದ್ರು. ಬಟ್ ನಂಗೀಗ ನನ್ನ ಫೋನ್ ಚಾರ್ಜ್ ಕಡಿಮೆ ಆಗ್ತಿದೆ, ಇದು ಒಂದೇ ಫೋನ್ ವರ್ಕ್ ಆಗೋದು. ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ನಾನು ಬರಬೇಕು. ನನ್ನ ಗಂಡನ ಬಾಡಿ ಬೇಗ ಸಿಗಬೇಕು. ನಮ್ಮ ಊರಿಗೆ ನಾನು ಬರಬೇಕು. ಒಂದು ಫ್ಲೈಟ್ ಅರೇಂಜ್ ಮಾಡಿ ಸರ್, ಒಂದೇ ಒಂದು ಫ್ಲೈಟು. ಬಾಡಿ ಏರ್ ಲಿಫ್ಟೇ ಮಾಡಬೇಕು, ಯಾಕಂದರೆ ಅದು ಕೆಳಗೆ ಹಂಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಹೇಗಾದ್ರು ಮಾಡಿ ನನಗೆ ಮಗನಿಗೆ ಮತ್ತು ನನ್ನ ಗಂಡನ ಬಾಡಿ 3 ಜನ ನಾವು ಬರಬೇಕು ವಾಪಸ್ಸು. ಬೇಗ ವ್ಯವಸ್ಥೆ ಮಾಡಿ, ಒಂದೇ ಒಂದು ಫ್ಲೈಟ್. ನಾನು ನೋಡ್ದಂಗೆ ಒಂದು 3-4 ಜನ ಇರ್ಬೋದು. ಒಬ್ಬರ ಹತ್ರ ಅಲ್ಲೇ ಶೂಟ್ ಮಾಡಿದ್ರಲ್ಲ, ಇಲ್ಲಿ ಬಿದ್ರಲ್ಲ, ನಾನು ಅವನಿಗೆ ಹೇಳಿದೆ, मेरे पति को मारा है ना, मुझे भी मारो ಅಂತ. ನನ್ನ ಮಗನು ಬೈದ, ಕುತ್ತೆ ಮುಜೆ भी मार दो ಅಂತ. ನೈ ಮಾರೇಂಗೆ ಮೋದಿ ಕೋ ಬೋಲ್ ದೋ ಅಂತ ಹೇಳಿ ಹೋದ. ನಮ್ಮ ಪಕ್ಕದಲ್ಲೇ ನಿಂತಿದ್ದ ಗನ್ ಹಿಡ್ಕೊಂಡು. ನನ್ನಿಬ್ರನ್ನ ಸಾಯಿಸು ಅಂದ್ಬಿಟ್ಟೆ. ನನ್ನ ಗಂಡನೇ ಇಲ್ಲ ಅಂದ್ರೆ ಎಂತ ಸರ್ ಇರೋದು? ನನ್ನ ಗಂಡನ ಡ್ರೀಮ್ ಇತ್ತು ಕಾಶ್ಮೀರಿಗೆ ಹೋಗೋದು. ಎಂತ ಕಾರು ಬಂದ್ವೇನೋ ಈ ಕರ್ಮಕ್ಕೆ. ಸರ್ ಆಲ್ಮೋಸ್ಟ್ ಅಲ್ಲೊಂದು 500 ಜನ ಅಂತೂ ಇದ್ವಿ. ತುಂಬ ಟೂರಿಸ್ಟ್ ಇದೆ, ಟೂರಿಸಮ್ ಪ್ಲೇಸ್ ಅಲ್ಲ, ಟೂರಿಸ್ಟ್ ಇದು. ತುಂಬ ಜನ ಇದ್ವಿ. 3 ಜನ ನನಗೆ ತುಂಬ ಸೇಫ್ ಆಗಿ ಕರ್ಕೊಂಬಂದ್ರು. ಬಿಸ್ಮಿಲ್ಲಾ ಅಂತ ಹೇಳ್ತಾ ಮಾತಾಡಿದ ಪ್ರಕಾರ ಅಲ್ಲಿ ಹಿಂದೂಗಳಿಗೆ ಇದು ಮಾಡಿ ಟಾರ್ಗೆಟ್ ಮಾಡ್ಯಾರೆ, ಬಿಸ್ಮಿಲ್ಲಾ ಅಂತ ಹೇಳಿದ್ರೆ ಮಾಡಿಲ್ಲ ಅಂತ ಏನೋ ಹೇಳಿದ್ರು. ನನಗೆ ತುಂಬ ಸೇಫ್ ಆಗಿ ಅವರು ಈ 3 ಜನ ಅವರು ನಮ್ಮ ಅಣ್ಣಂದ್ರ ಅಂತ ಹೇಳ್ತೀನಿ ಇದು ಮಾಡಿದ್ರು. ಬಟ್ ನಂಗೀಗ ನನ್ನ ಫೋನ್ ಚಾರ್ಜ್ ಕಡಿಮೆ ಆಗ್ತಿದೆ, ಇದು ಒಂದೇ ಫೋನ್ ವರ್ಕ್ ಆಗೋದು. ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ನಾನು ಬರಬೇಕು. ನನ್ನ ಗಂಡನ ಬಾಡಿ ಬೇಗ ಸಿಗಬೇಕು. ನಮ್ಮ ಊರಿಗೆ ನಾನು ಬರಬೇಕು. ಒಂದು ಫ್ಲೈಟ್ ಅರೇಂಜ್ ಮಾಡಿ ಸರ್, ಒಂದೇ ಒಂದು ಫ್ಲೈಟು. ಬಾಡಿ ಏರ್ ಲಿಫ್ಟೇ ಮಾಡಬೇಕು, ಯಾಕಂದರೆ ಅದು ಕೆಳಗೆ ಹಂಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಹೇಗಾದ್ರು ಮಾಡಿ ನನಗೆ ಮಗನಿಗೆ ಮತ್ತು ನನ್ನ ಗಂಡನ ಬಾಡಿ 3 ಜನ ನಾವು ಬರಬೇಕು ವಾಪಸ್ಸು. ಬೇಗ ವ್ಯವಸ್ಥೆ ಮಾಡಿ, ಒಂದೇ ಒಂದು ಫ್ಲೈಟ್. ನಾನು ನೋಡ್ದಂಗೆ ಒಂದು 3-4 ಜನ ಇರ್ಬೋದು. ಒಬ್ಬರ ಹತ್ರ ಅಲ್ಲೇ ಶೂಟ್ ಮಾಡಿದ್ರಲ್ಲ, ಇಲ್ಲಿ ಬಿದ್ರಲ್ಲ, ನಾನು ಅವನಿಗೆ ಹೇಳಿದೆ, मेरे पति को मारा है ना, मुझे भी मारो ಅಂತ. ನನ್ನ ಮಗನು ಬೈದ, ಕುತ್ತೆ ಮುಜೆ भी मार दो ಅಂತ. ನೈ ಮಾರೇಂಗೆ ಮೋದಿ ಕೋ ಬೋಲ್ ದೋ ಅಂತ ಹೇಳಿ ಹೋದ. ನಮ್ಮ ಪಕ್ಕದಲ್ಲೇ ನಿಂತಿದ್ದ ಗನ್ ಹಿಡ್ಕೊಂಡು. ನನ್ನಿಬ್ರನ್ನ ಸಾಯಿಸು ಅಂದ್ಬಿಟ್ಟೆ. ನನ್ನ ಗಂಡನೇ ಇಲ್ಲ ಅಂದ್ರೆ ಎಂತ ಸರ್ ಇರೋದು? ನನ್ನ ಗಂಡನ ಡ್ರೀಮ್ ಇತ್ತು ಕಾಶ್ಮೀರಿಗೆ ಹೋಗೋದು. ಎಂತ ಕಾರು ಬಂದ್ವೇನೋ ಈ ಕರ್ಮಕ್ಕೆ. ಸರ್ ಆಲ್ಮೋಸ್ಟ್ ಅಲ್ಲೊಂದು 500 ಜನ ಅಂತೂ ಇದ್ವಿ. ತುಂಬ ಟೂರಿಸ್ಟ್ ಇದೆ, ಟೂರಿಸಮ್ ಪ್ಲೇಸ್ ಅಲ್ಲ, ಟೂರಿಸ್ಟ್ ಇದು. ತುಂಬ ಜನ ಇದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.